ಕೆಲವು ಹೆಂಡತಿಯರು ಮಕ್ಕಳಿಗಾಗಿ ಬದುಕುತ್ತಾರೆ, ಗಂಡನಿಗಾಗಿ ಸಹಿಸುತ್ತಾರೆ. ಆದರೆ ಅವರು ಹೋದ ಮೇಲೆ ಮಾತ್ರ ಅವರ ಮೌಲ್ಯ ಗೊತ್ತಾಗುತ್ತದೆ. ಇದು ಅಂಥದ್ದೇ ಒಂದು ಕಥೆ. ಶೇಖರ್ ಮತ್ತು ಕಾವ್ಯ ಸಾಮಾನ್ಯ ಸಂಸಾರ. ಮದುವೆಯಾದ ಕೆಲ ವರ್ಷಗಳಲ್ಲಿ ಮಕ್ಕಳು ಬಂದರು. ಮಗಳು ಅನು, ಮಗ ಆರ್ಯ. ಕಾವ್ಯಗೆ ಜೀವನ ಅಂದ್ರೆ ಮಕ್ಕಳು ಮತ್ತು ಮನೆ ಮಾತ್ರ. ಹೆಂಡತಿ ಅಲ್ಲ, ಅಮ್ಮ ಮಾತ್ರ. ಮಕ್ಕಳಾದ ಮೇಲೆ ಕಾವ್ಯ ಶೇಖರ್ ಕಣ್ಣಲ್ಲಿ ಹೆಂಡತಿ ಆಗಿರಲಿಲ್ಲ. ಅವಳು ಅಡುಗೆ ಮಾಡುವವಳು, ಮಕ್ಕಳನ್ನು ನೋಡಿಕೊಳ್ಳುವವಳು, ಮನೆಯ ಹೊಣೆ ಹೊರುವವಳು. ಅವಳ ದಣಿವು ಯಾರಿಗೂ ಕಾಣಲಿಲ್ಲ. ಮೌನದ ಅಳಲು. ಪ್ರತಿ ರಾತ್ರಿ ಮಕ್ಕಳ ನಿದ್ದೆ ಮಾಡಿಸಿದ ಮೇಲೆ ಕಾವ್ಯ ಒಂಟಿಯಾಗಿ ಕುಳಿತುಕೊಳ್ಳುತ್ತಿದ್ದಳು. ಒಂದು ದಿನ ಧೈರ್ಯ ಮಾಡಿ ಕೇಳಿದಳು, ನನಗೂ ಸ್ವಲ್ಪ ಪ್ರೀತಿ ಬೇಕಲ್ವಾ? ಶೇಖರ್ ಕಠಿಣವಾಗಿ ಹೇಳಿದ, ಡ್ರಾಮಾ ಬಿಡು, ನೀನು ಅಮ್ಮ ಅಲ್ವಾ, ಅಡ್ಜಸ್ಟ್ ಮಾಡು. ಈ ಮಾತು ಅವಳ ಹೃದಯವನ್ನೇ ಮುರಿದಿತ್ತು. ಮಕ್ಕಳು ಕಂಡ ನೋವು. ಅನು ಮತ್ತು ಆರ್ಯ ಅಮ್ಮನ ಕಣ್ಣೀರನ್ನು ನೋಡುತ್ತಿದ್ದರು. ಒಂದು ದಿನ ಮಗಳು ಕೇಳಿದಳು, ಅಪ್ಪ, ಅಮ್ಮ ನಗಬೇಕಲ್ವಾ? ಶೇಖರ್ ಉತ್ತರಿಸಲೇ ಇಲ್ಲ. ದೇಹ ದಣಿದು ಹೋಯಿತು. ಕಾವ್ಯ ದಿನೇ ದಿನೇ ದಣಿದು ಹೋದಳು. ತಿನ್ನೋದು ಕಡಿಮೆ ಆಯಿತು, ಮಾತು ಕಡಿಮೆ ಆಯಿತು, ನಗು ಕಾಣೆಯಾಗಿತ್ತು. ಒಂದು ದಿನ ಮಕ್ಕಳಿಗೆ ಊಟ ಮಾಡಿಸುತ್ತಿದ್ದಾಗಲೇ ಅವಳು ನೆಲಕ್ಕುರುಳಿದಳು. ಆಸ್ಪತ್ರೆ ಮತ್ತು ಕೊನೆಯ ಮಾತು. ಆಸ್ಪತ್ರೆಯಲ್ಲಿ ಡಾಕ್ಟರ್ ಹೇಳಿದರು, ಇದು ಹೃದಯದ ಸಮಸ್ಯೆ ಅಲ್ಲ, ಇದು ತುಂಬಾ ದಿನಗಳ ನೋವು. ಶೇಖರ್ ಅವಳ ಕೈ ಹಿಡಿದು ಕೇಳಿದ, ನಾನು ಬದಲಾಗ್ತೀನಿ, ನಮ್ಮ ಮಕ್ಕಳಿಗಾಗಿ ಬಾ. ಕಾವ್ಯ ನಿಧಾನವಾಗಿ ನಕ್ಕಳು ಮತ್ತು ಹೇಳಿದಳು, ನಾನು ಬದುಕಿದ್ದಾಗ ಈ ಮಾತು ಬೇಕಿತ್ತು. ಈ ಮಾತನ್ನು ಹೇಳುತ್ತಾ ಸಮಯವೂ ಕೂಡ ಮೀರಿತ್ತು. ಅವಳ ಕಣ್ಣು ಮುಚ್ಚಿತ್ತು. ತಡವಾದ ಪಶ್ಚಾತ್ತಾಪ. ಮನೆಯೊಳಗೆ ಅವಳಿಲ್ಲದ ಮೌನ. ಅಡುಗೆ ಮನೆ ಖಾಲಿ. ಮಕ್ಕಳ ಪ್ರಶ್ನೆಗಳು, ಅಮ್ಮ ಯಾವಾಗ ಬರುತ್ತಾಳೆ? ಶೇಖರ್ ಬಳಿ ಉತ್ತರ ಇರಲಿಲ್ಲ. ರಾತ್ರಿ ಅವನು ಹತ್ತುಕೊಂಡು ಓದಿದ ಕಾವ್ಯ ಬರದ ಚೀಟಿ. ನಾನು ಕೆಟ್ಟ ಹೆಂಡತಿ ಅಲ್ಲ, ನಾನು ಕೇವಲ ದಣಿದಿರುವ ಅಮ್ಮ. ಶೇಖರ್ ಮಕ್ಕಳ ಮುಂದೆ ಕುಳಿತು ಅಳುತ್ತಾ ಹೇಳಿದ, ನಿಮ್ಮ ಅಮ್ಮನನ್ನು ನಾನು ಉಳಿಸಿಕೊಳ್ಳಲಿಲ್ಲ. ಮಕ್ಕಳು ಮೌನವಾಗಿ ಅಪ್ಪನನ್ನು ಅಪ್ಪಿಕೊಂಡರು. ಮತ್ತೆ ಆ ಮನೆ ಎಂದಿಗೂ ನಗಲಿಲ್ಲ. ಮಕ್ಕಳಿಗಾಗಿ ಬದುಕುವ ಹೆಂಡತಿಯನ್ನು ನಿರ್ಲಕ್ಷ್ಯ ಮಾಡಿದರೆ ಒಂದು ದಿನ ಮಕ್ಕಳು ಕೂಡ ಅದೇ ನೋವನ್ನು ನೆನಪಿಡುತ್ತಾರೆ. ನಿಮಗೆ ನೆನಪಿರಲಿ. ಈ ಕಥೆ ನಿಮ್ಮ ಮನಸ್ಸಿಗೆ ತಟ್ಟಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಕಥೆಯಲ್ಲಿ ಸಿಗೋಣ. ನಮಸ್ಕಾರ.